ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ನನ್ನ ಇನ್ನೊಂದು ಹೊಸ ಬ್ಲಾಗಿಗೆ ಏನಪ್ಪ ಇದು ಬೆಳಗ್ಗೆ ಹೊಡ್ತಾ ಇರೋದು ಹೊಚ್ಚಲು ಬೆಟ್ಟಗೆ. ಮಾರ್ನಿಂಗ್ ಶೂಟ್ ಮಾಡಿದ್ದೀನಿ, ಹೆಂಗೆ ಕಾಣಿಸ್ತೈತೆ ವಿಡಿಯೋ ಗೊತ್ತಿಲ್ಲ. ನಿಜ ಅದು ಎಲ್ಲ ಬ್ಲಾಗಲ್ಲೂ ಬರೀ ನಿಜ 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 ಅಂತ ಹೇಳೋದಾಗೈತೆ. ಗಾಡಿ ಬೇರೆ ಹೆವಿ ಪ್ರಾಬ್ಲಮ್ ಐತೆ, ನೋಡೋದು ಮುಂದೆ ಇನ್ನು ಹೆಂಗಾಗುತ್ತೋ ಏನು ಅಂತ ಗೊತ್ತಿಲ್ಲ. ಏನಾದರೂ ಒಂದು ಪ್ರಾಬ್ಲಮ್ ಐತೆ ಗಾಡೀಲಿ. ಒಂದು ಬ್ಯಾಟ್ರಿ ವೀಕ್ ಇದ್ದರೆ ಇನ್ನೊಂದು ಏನೋ ಪ್ರಾಬ್ಲಮ್ಮು. ನೋಡೋಣ. ಕಾಪಾಡಬಾ. ನನಗಿಬ್ರು ಪಾರ್ಟ್ನರ್ ಥರ ಸಿಕ್ಕೋದ್ರೆ ಹೆಂಗೋ, ಬರೇ ಒಬ್ಬನೇ ಹೋಗಿ ಹೋಗಿ ಎಲ್ಲಾರ ಹತ್ರ ಬೇರೆ ಗಾಡಿಗಳು ಎಕ್ಸ್ಪಲ್ಸ್ ಯಾರ ಹತ್ರನೂ ಇಲ್ಲ. ಹೆಂಗೋ ಇಬ್ರು ಪಾರ್ಟ್ನರ್ ಸಿಕ್ಕೋದು. ಒಬ್ಬ ನಮ್ಮ ಫ್ರೆಂಡೇ, ಇನ್ನೊಬ್ಬ ಅವನ ಫ್ರೆಂಡು. ಏನಾಗಿತ್ತು ಅಂದರೆ, ಹೇಳ್ಬೇಕು ಅಂದರೆ ರೈಡ್ ಕ್ಯಾನ್ಸಲ್ ಆಗಬೇಕಾಗಿತ್ತು. ಇದ್ದಕ್ಕಿದ್ದಂತೆ ಗಾಡಿ ಫುಲ್ಲು ಡೀಸೆಲ್ ವಾಶ್ ಮಾಡಿದೆ. ನಾನು ಫಸ್ಟ್ ಆಯಿಲ್ ಹಾಕ್ತಾ ಇದ್ದಿದ್ದು, ಸ್ಪ್ರೇ ಹಾಕ್ತಾ ಇದ್ದಿಲ್ಲ. ಈ ಆಯಿಲ್ ಹಾಕಿರೋದ್ರಿಂದ ಏನಾಗಿತ್ತು, ಎಲ್ಲ ಫುಲ್ಲು ಧೂಳು ಮಣ್ಣು ಎಲ್ಲ ಕಟ್ಕೊಂಡ್ಬಿಟ್ಟಿತ್ತು ಇಂಜಿನ್ ಬಂದು. ನಮ್ಮ ಅಪ್ಪ ಏನು ಮಾಡಿದ್ರು, ಡೀಸೆಲ್ ವಾಶ್ ಮಾಡೋ ಎಲ್ಲ ಹೋಗುತ್ತೆ. ನಾನು ಡೀಸೆಲ್ ವಾಶ್ ಎಲ್ಲ ಮಾಡಿದೆ. ಅಪ್ಪನೇ ಮಾಡಿದ್ದು ಡೀಸೆಲ್ ವಾಶ್, ನಾನು ಮಾಡಿಲ್ಲ. ಅಪ್ಪನೇ ಮಾಡಿದ್ರು ಡೀಸೆಲ್ ವಾಶ್ ಎಲ್ಲ. ಇನ್ನೇನು ಅಂತ ಹೇಳ್ಬಿಟ್ಟು ಡೀಸೆಲ್ ವಾಶ್ ಮಾಡಾಯ್ತು. ಅದೊಂದು ದಿವಸ ಬಿಟ್ಟೆ ಹಂಗೆ ಕ್ಲೀನ್ ಎಲ್ಲ ಮಾಡಿಬಿಟ್ಟು, ಇರೋ ನಾಳೆ ಲೂಪ್ ಮಾಡ್ತಾನ, ಸುಮ್ಮನೆ ಯಾಕೆ ಎತ್ತದ ಗಾಡಿ ಅಂತ ಹೇಳ್ಬಿಟ್ಟು ನಾಳೆ ಎತ್ತದೆ ಅಪ್ಪ ಗಾಡಿ ಅಷ್ಟೇ. ಹೋಗಿ ಎಲ್ಲ ಆಯಿತು, ಲೂಪ್ ಮಾಡಿಸ್ತೆ, ಚೈನ್ ಲೂಪ್ ಮಾಡಿಸ್ತೆ ಗ್ಯಾರೇಜಲ್ಲಿ ಹೋಗಿ. ಒಂದು 10 ನಿಮಿಷ ಹೋಗಿದ್ದಷ್ಟೇ. ಅದಾದ್ಮೇಲೆ ಫುಲ್ಲು ಸೌಂಡು ಚೈನಿಂದ. ಏನು ಸೌಂಡು, ನನಗೆ ಫುಲ್ಲು ಗಾಬರಿ. ಅಲ್ಲೇ ಒಂದು ಗ್ಯಾರೇಜ್ ಸಿಕ್ತು, ಅಲ್ಲೊಂದು ರೆಡಿ, ಅಲ್ಲೊಂದು ಸರ್ವಿಸ್ ತೋರಿಸ್ತೆ, ಆದರೂ ಸೌಂಡ್ ನಿಲ್ಸಿಲ್ಲ. ತಿರ್ಗಾ ನಮ್ಮ ಅಂತ ಬಂದು ನನಗೆ ಬೇಕಾಗಿರೋನೊಬ್ಬ ಬೇಕಾಗಿರೋ ನಮ್ಮ ಫ್ರೆಂಡ್ ಒಬ್ಬ ಗ್ಯಾರೇಜ್ ಇತ್ತು, ಅವನ ಹತ್ರಕ್ಕೆ ಹೋಗಿ ಅವನ ಹತ್ರ ತೋರಿಸ್ಕೊಂಡು ಅದು ಸೌಂಡ್ ಆಯ್ತಿಲ್ಲ. ತಿರ್ಗಾ ಬೆಳಗ್ಗೆ ಎತ್ತದೆ, ಇವತ್ತು ಏನೋ ಆಗಲಿಲ್ಲ ಸಾಕಪ್ಪ ರೈಡ್ ಕ್ಯಾನ್ಸಲ್. ಯಾಕಂದರೆ ನಾನೇ ಇದು ಮಾಡಿರೋದು ಇದು ರೈಡು, ಹೋಗೋಣ ಬರ್ರಪ್ಪ ಆಫ್ ರೋಡು ಅಂತ. ಅದರಲ್ಲಿ ಮುಂದೆ ಹೋಯ್ತಾನಲ್ಲ ಅವ್ನು ಬಂದ್ಬಿಟ್ಟು ಅವನೇ ಹೇಳಿದ್ದು, ಮಗ ಎಕ್ಸ್ಪಲ್ಸ್ ಏನೋ ತಾಂಡಿದ್ದೀನಿ, ಅರೆ ಬರೋ ಮೈನ್ ರೋಡಲ್ಲೇ ಓಡಾಡ್ತಾ ಇದ್ದೀನಿ, ತಾಂಡಿರೋದಕ್ಕೂ ಒಂದು ಆಫ್ ರೋಡ್ ಮಾಡಬಾರ್ದ ಅಂತ. ಹೌದಾ, ನನಗೆ ಇನ್ನೂ ಒಳ್ಳೇದಾಯ್ತು, ನನಗೂ ಇಂಥವ್ರೆ ಬೇಕಾಗಿದ್ದು. ನಾನೇನು ಮಾಡಿದೆ, ಸರಿ ಆಯ್ತು ನಡಿ ಮಗ ಹೋಗೋಣ, ಹೊಚ್ಚಲು ಬೆಟ್ಟ ಹೋಗೋಣ ನಡಿ, ಅಷ್ಟೇ ಚೆನ್ನಾಗಿರೋದು ನೋಡ್ಬಿಡೋಣ ಆಫ್ ರೋಡು, ಆಮೇಲೆ ನೋಡೋಣ ಅಂದೆ. ಅವಾಗ ಬರ್ತೀನಿ ಎಂದ ಇವನು. ಅವಾಗ ಇನ್ನೊಬ್ಬ ನೋಡಿ ಇವನು ಕೇಳ್ದ, ಹಿಂದೆ ಅವ್ನು ಬಂತವನೆ. ಅಲ್ಲಿಂದ ಇದು ಮಾಡ್ಕೊಂಡು ಸೀದಾ ಇವಾಗ ಹೆಂಗ ಆಗಿದೆ ಸದ್ಯ. ಚೈನಿಂದ ಒಂದು ಚೂರು ಸೌಂಡ್ ಗೊತ್ತಿಲ್ಲ, ಸೌಂಡ್ ಬರ್ದೇ ಇದ್ರೆ ಸಾಕಪ್ಪ, ಇನ್ನೇನು ಬೇಡ ನನಗೆ. ಸರಿ ಸಾಕು ಮಾತಾಡಿದ್ದು. ಇನ್ನೇನು ಬರೇ ಮೈನ್ ರೋಡೆ, ಡೈರೆಕ್ಟ್ ಅಲ್ಲಿ ಓದಿದಂಗೆ ಆಫ್ ರೋಡಿಗೆ ಇದು ಮಾಡ್ತೀನಿ. ಏನೀಗ ಎಂಟ್ರಿ ಆದ್ರೂ ಹೊಚ್ಚಲು ಬೆಟ್ಟಾಗೆ, ಇಲ್ಲಿ ರೋಡೆಲ್ಲ ಐತೆ ಅಂತಲೇ ಗೊತ್ತಾಯ್ತಿಲ್ಲ. ನೋಡೋಣ ಬರ್ರಿ. ಸಕ್ಕಾತಾಗೈತೆ ಮಾತ್ರ ಈ ಊರು, ಅದು ಭಾರಿ ಮಾತ್ರ. ನೋಡೋಣ ಬರ್ರಿ ಹೆಂಗೆ ನೋಡಿ. ಅಪ್ಪ ಇಲ್ಲ ಬೆಟ್ಟ ಗುರು, ಚಿರತೆ ಕರಡಿ ಎಲ್ಲ ಇದೆಯಂತೆ ಒಟ್ಟಿನಲ್ಲಿ. ನಡಿ ನಡಿ. ಇಲ್ಲೆಲ್ಲಿ ರೂಟು? ಮೆಟ್ಲು ಬೇರೆ ಇದೆಯಾ? ಅಲ್ಲ ಮೆಟ್ಲು ಅಂತೀನಿ, ದೇವಸ್ಥಾನಕ್ಕಿದು. ಭಾರಿ ಐತೆ, ಸಖತ್ತಾಗೈತೆ ಗುರು ಲೊಕೇಶನ್ನು ಆಫ್ ರೋಡಿಂಗಿಗೆ. ಗಾಡಿದೇನು ಆಗಲಿಲ್ಲ ಅಂದರೆ ಸಾಕು ನನಗೆ, ಇನ್ನೇನು ಬೇಡ ಗುರು. ಇಲ್ಲಿ ನೋಡ್ರೆ ಲೊಕೇಶನ್ ಸೀದಾ ಅದ್ರ ಪಡೆಗೆ ಹೋಗೈತೈತೆ. ಎಲ್ಲಿ ಹೋಗ್ಬೇಕು, ಇಲ್ಲೆಲ್ಲೋ ಒಂದು ಕಡೆ ರೂಟ್ ಐತೆ, ಆ ರೂಟಲ್ಲಿ ನಾವು ರೈಟ್ ಎತ್ಕೊಂಡ್ರೆ ಹೋಗೋಕ್ಕಾಗೋದು. ಅಲ್ಲಿ ಕೇಳಬೇಕಾಯ್ತು, ಹೇಳಿಲ್ಲ ಏನಿಲ್ಲ, ಸೀದಾ ಹೋಯ್ತಾ ಇದ್ದೀವಿ. ಗುರು ಎಲ್ಲಿ ಗುರು ಇದು? ಸುಮ್ಮನೆ ಹೋಯ್ತಾ
ಹುಡುಕ್ತಾನೆ ಇದೀವಪ್ಪ, ಎಲ್ಲೂ ರೈಟು ಕಾಣಿಸ್ತಿಲ್ಲ, ಏನಿಲ್ಲ. ಇದು ಬೆಟ್ಟ ಬಂದು ಎಷ್ಟೋ ಇದೆ ಫೀಟು, 3000 ಆಲ್ಟಿಟ್ಯೂಡ್ ಬಂದು 3700 ಏನೋ ಚಿಲ್ಲರೆ ಇದೆ. ಇದು ಇನ್ನು ಹೆಂಗಿರ್ಬೇಡ ಹತ್ತ ಕೇಳಿ ಭಾರಿ ಇರುತ್ತೆ. ಇದೆ, ಇಲ್ಲಲ್ಲ, ಇದೆ ಇದೆ ಇದೆ. ಇಲ್ಲಿ ಗುರು ಇವರು ಯಾರಿಗೇನಾಯ್ತು? ಸರಿ ಬರ್ರಿ ಫೋನ್. ಹೊರಟು ಈಗ ಆಫ್ ರೋಡಿಗೆ ನೋಡ್ಬೇಕಿಲ್ಲ. ಈಗ ಹೆಂಗಿದೆಯೋ ಏನೋ ಗೊತ್ತಿಲ್ಲ. ಆಫ್ ರೋಡು ಎಕ್ಸ್ಟ್ರೀಮ್ ಇದೆ ಅಂತ ಎಷ್ಟೋ ನಾನು ಮ್ಯಾಪಲ್ಲಿ ನೋಡಿದ್ದೆ, ವಿಡಿಯೋದಲ್ಲೂ ನೋಡಿದ್ದೆ ಎಕ್ಸ್ಟ್ರೀಮು. ಅರೆ ಈಗ ಹೆಂಗಿದೆ ನಿಜ ಗೊತ್ತಿಲ್ಲ, ಎಲ್ಲ ಬತ್ತವ್ರೆ. ನಿಜ ಗುರು ಭಾರಿ ಇದೆ. ಹೋಗಿದ್ದೆ ಈಗ. ಅಪ್ಪ ಭಾರಿ ಇದೆ ಗುರು. ಈ ಸೈಡ್ ಬರ್ರಿ. ಇವ್ರದ್ದೆಲ್ಲ ಹೆಂಗೋ ಕಾಲು ಇಟ್ಟಿಸುತ್ತೆ ಗುರು. ನಂದೇನು ಇಟ್ಟಿಸಲ್ಲ, ಕಾಲು ಇಟ್ಟಿಸಲ್ಲ, ಏನಿಲ್ಲ. ನಿಜ ನಾವ್ ಅನ್ಕೊಂಡಂಗಿಲ್ಲ ಇದು. ಇನ್ನ ಮೇಲ್ಗಡೆ ನೋಡು, ಹುಷಾರು. ಯಪ್ಪ ವಿಡಿಯೋ ಹೆಂಗ್ ಮಾಡ್ತೀರಾ? ವಿಡಿಯೋ ಹೆಂಗೆ ಬಾರಿ ಇದಲ್ಲ ಆಫ್ ರೋಡ್ ಮಾತ್ರ. ಇನ್ನ ಮುಂದೆ ಹೆಂಗಾಯ್ತೋ. ನಂದ್ರಲ್ಲಿ ಇದ್ದಿದ್ದು ಆಗಲ್ಲ ಇನ್ನ. ಅವನಲ್ಲಿ ಇನ್ ಸ್ವಲ್ಪ ಹೊತ್ತಲ್ಲೆಲ್ಲ ಬಿಚ್ಚಬೇಕು. ಇನ್ ಸ್ವಲ್ಪ ಹೊತ್ತಲ್ಲೆಲ್ಲ ಬಿಚ್ಚಬೇಕಾಗುತ್ತೆ. ಹೆಲ್ಮೆಟ್ ಗಿಲ್ಮೆಟ್ ಅಲ್ಲ. ಗುರು ಏನೋ ಅನ್ಕೊಂಡ್ರಿ ಗುರು, ಇದನ್ನ ಭಾರಿ ಆಗೈತಿದು.
ಅನ್ಕೊಂಡಂಗೆಲ್ಲ ನಿಜ ಇಲ್ಲ ಬಿಡು. ಇದು ಎಕ್ಸ್ಟ್ರೀಮ್ ಆಡ ಒಂದು ಗೊತ್ತೇ ಆಯ್ತಿಲ್ಲ. ಎಷ್ಟು ಕಿಲೋಮೀಟರ್ ಬಂದಿದ್ದೀವಿ ಒಂದು ಗೊತ್ತಿಲ್ಲ ಒಟ್ಟಿನಲ್ಲಿ. ವಿಡಿಯೋ ಮಾಡ್ತಾನ ಅಂದ್ರೆ ಅದು ಸಕ್ಕತ್ತಾಗಿತ್ತು ಬಿಡಿ, ಅದು ಜಾಗ ಮಾತ್ರ ವಿಡಿಯೋ ಮಾಡ್ತಾನಕ್ಕೆ. ಇಲ್ಲೆಲ್ಲ ನಿಜ ಆಫ್ ರೋಡ್ ಗಾಡಿನೇ ಬೆಸ್ಟು. ನಾರ್ಮಲ್ ಗಾಡಿ ತಂದ್ರೆ ಆಗುತ್ತೆ, ಆಗಲ್ಲ ಅಂತ ಯಾರು ಹೇಳ್ತಾರೆ? ಹೀರೋ ಹೋಂಡಾನೇ ಹತ್ತುತ್ತಾವಪ್ಪ, ಇಲ್ಲ ಹಚ್ಚೋದಿರೋದೀಗ. ಅಲ್ಲೇರಿ ವಿಡಿಯೋ ಮಾಡ್ತೀನಿ. ಹುಷಾರು. ಬಾ ಇನ್ನ ಮುಂದೆ ಇರ್ಬೋದೇನ ಇನ್ನ. ಬಾ ಹತ್ತು ಹೋಗಲ್ಲ. ನಡಿ ವಿಡಿಯೋ ಆಯ್ತಿಲ್ವ ನಿಜ ಗೊತ್ತಿಲ್ಲ, ಭಾರಿ ಐತೆ ಮಾತ್ರ. ಯಪ್ಪ, ಇಲ್ಲೆಲ್ಲ ನಾರ್ಮಲ್ ಗಾಡಿ ತಂದ್ರೆ ಏನೂ ಆಗಲ್ಲ. ಬನ್ನ ಹೋಗಿರಿ, ನೀವು ಹೋಗಿರಿ, ಬರ್ತೀನಿ. ಏನಾರು ಸಿಗ್ಲಿ ವಿಡಿಯೋಗೆ ಹಂಗೆ ನೀವೂನು. ಯಪ್ಪ ಇನ್ನೇನು ಸಿಗ್ತತೆ ಹೇಳಿ. ಆಫ್ ರೋಡ್ ಇಕ್ಕಂದ ಟರೇನ್ ಇಕ್ಕಂದ ರ್ಯಾಲಿ ಇಕ್ಕೊಂಬಿಡೋಣಲ್ವಾ? ರ್ಯಾಲಿ ಅಂದ್ರೆ ಏನಾಗುತ್ತೆ? ಆಫ್ ರೋಡ್ ಏನಿರಿ. ಗುರು ಏನೋ ಒಂದು ಚೆನ್ನಾಗೈತೆ ಗುರು, ಒಂಥರ ಆಫ್ ರೋಡ್ ಇದು, ಪರವಾಗಿಲ್ಲ. ಇಲ್ಲೆಲ್ಲ ಈ ತರ ಎಲ್ಲ ಇದೆ ಆಫ್ ರೋಡ್.
ಅಲ್ಲ ಅಪ್ ಏನೋ ಇಳಿದು ಓಕೆ, ಡೌನ್ ಯಾಕೆ ಹಿಡಿತಾ ಇದ್ದೀವಿ? ತಿರ್ಗಾ ಹಿಂಗ ಅದೇ ಗೊತ್ತಿಲ್ಲ. ಟ್ಯಾಪ್ ಅಲ್ವಾ ಇರೋದು ಒಟ್ಟಿನಲ್ಲಿ ಬೆಟ್ಟ? ಒಂದ್ಸಲಿ ಇರಿ, ಹಿಂಗೆ ಹೋಗಿ ನೋಡ್ಕೊಬತ್ತೀನಿ ಒಂದ್ಸಲಿ. ಗಾಡಿ ಕಾಣೋದಲ್ಲ ಗುರು ಮುಖ್ಯ, ಅದನ್ನ ಹಿಂದೆ ಮುಂದೆ ತಳ್ಳೋದು ಮುಖ್ಯ. ಅಯ್ಯಪ್ಪ, ಅಲ್ಲೇ ಹೋಗೇ ಬಿಟ್ಟವ್ರು ಅವರು.